ಹೀಗೆ ಚಿಕ್ಕಬಳ್ಳಾಪುರದ ಆರ್ಟಿಒ ಅಧಿಕಾರಿಗಳಿಗೆ ಸೆಡ್ ಹೊಡೆದು ವಾಹನವೊಂದನ್ನು ಅನಧಿಕೃತವಾಗಿ ವಿನ್ಯಾಸ ಮಾಡಿದ್ದಲ್ಲದೆ ಅದರಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಜೆರಾಕ್ಸ್, ಸ್ಕ್ಯಾನರ್, ಪ್ರಿಂಟರ್ಗಳನ್ನು ಇಟ್ಟುಕೊಂಡು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಸೆಡ್ ಹೊಡೆಯುವಂತೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ. ಕಚೇರಿ ಕೆಲಸಗಳಿಗೆ ಹೋಗುವವರನ್ನ ಸೆಳೆದು ಏನು ಕೆಲಸ ಮಾಡಿಕೊಡ್ಬೇಕೋ ಹೇಳಿ ಎಲ್ಲ ನನಗೆ ಕೊಟ್ಬಿಡಿ, ನಾನೇ ಎಲ್ಲವನ್ನ ಮಾಡಿಸಿಕೊಡ್ತೇನೆ ಎಂದು ರೈತರ ಹಾಗೂ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಮಧ್ಯವರ್ತಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿಬಂದಿತ್ತು. ಈ ಕುರಿತಾಗಿ ಮಾಜಿ ನಗರಸಭೆ ಸದಸ್ಯ ಅಮೀರ್ ಅಹಮದ್ ಸಾದಿಕ್, ಈ ತೆರೆದ ವಾಹನದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ, ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ಈ ಕುರಿತು ಸಿಟಿವಿ ನ್ಯೂಸ್ ವರದಿ ಮಾಡಿ ಅಧಿಕಾರಿಗಳ ಕಣ್ತರಿಯುವ ಕೆಲಸ ಮಾಡಿತ್ತು. ಆದರೆ ಅಕ್ರಮ ಸೈಬರ್ ಇಟ್ಟಿದ್ದ ವ್ಯಕ್ತಿ ನಗರಸಭೆ ಅಧಿಕಾರಿಗಳ ಬಳಿ ಬೀದಿ ಬದಿ ವ್ಯಾಪಾರ ಮಾಡಲೆಂದು ಪರ್ಮಿಷನ್ ತೆಗೆದುಕೊಂಡು ಅಕ್ರಮವಾಗಿ ತಹಸೀಲ್ದಾರರ ಕಚೇರಿ ಮುಂದೆ ವಾಹನದಲ್ಲೇ ಸೈಬರ್ ನಿರ್ಮಿಸಿಕೊಂಡ್ಬಿಟ್ಟಿದ್ದ. ಅಕ್ರಮ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಸಿಬ್ಬಂದಿ ಜೊತೆ ಸೇರಿ ತೆರವು ಮಾಡಿಸಲು ಮುಂದಾಗಿದ್ದಾರೆ. ಆದರೆ ಆ ವ್ಯಕ್ತಿ ಅಧಿಕಾರಿಗಳ ಮುಂದೆ ಹೈ ಡ್ರಾಮಾ ಮಾಡಿದ್ದಾನೆ. ಆದರೆ ಡೋಂಟ್ ಕೇರ್ ಅಂದ ಅಧಿಕಾರಿಗಳು ಅಕ್ರಮವಾಗಿ ಹಾಕಿದ್ದ ಸೈಬರ್ ಅನ್ನ ಕೊನೆಗೆ ಅಲ್ಲಿಂದ ತೆರವು ಮಾಡಿದ್ದಾರೆ. ಶಾಪ್ ಮಾಡಿಕೊಂಡು ಒಳ್ಳೆ ವ್ಯಾಪಾರ ಮಾಡಿ ಏನಿಲ್ಲ, ನೀವು ದುಡಿಯೋಕ್ಕೆ ಅಂತಂದರೆ ಇಲ್ಲ ಹಾಕ್ಕೊಂಡು ಇದೇ ಥರ ಕೇಳಿ ಈ ಥರ ಮತ್ತೆ ಬೇರೆಯವ್ರ ಪ್ರಚೋದನೆ ಕೊಡೋದು, ಇನ್ನೊಂದು 4 ಶಾಪ್ ಇಟ್ಕೊಳ್ಳೋದು, ತಹಶೀಲ್ದಾರ್ ಕಾಲ್ ಮಾಡಿದ್ದಾರೆ, SPO ಕಾಲ್ ಮಾಡಿದ್ದಾರೆ, ಯಾಕೆ ಈ ಥರ ನ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವೀಕೆ ಬರಬೇಕಾಗಿಲ್ಲ ಇದ್ದಿದೆಯಾ ನಿಮ್ಮ ಕಡೆ ಈಗೆಲ್ಲ ಲೇಬರ್ ಕಾರ್ಡ್ ಇವೆಲ್ಲ ಏನಿದೆ ನಾವು ಆನ್ಲೈನ್ ಸರ್ವಿಸಸ್, ಅದು ಆನ್ಲೈನ್ ಸರ್ವಿಸ್ ಏನಿದೆ CSC ಸೆಂಟರ್ ಅಪ್ರೂವಲ್ ತಗೊಂಡಿರ್ಬೇಕು ನೀವು, ಆಯ್ತಾ? ಆನ್ಲೈನ್ ಪಬ್ಲಿಕ್ ಸರ್ವಿಸಸ್ ಇದೆ ಗೊತ್ತಾಯ್ತು. ಕೇಳಿ ಇಲ್ಲಿ ಯಾವುದೇ CSC ಕಸ್ಟಮರ್ ಸರ್ವಿಸ್ ಸೆಂಟರ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಒಂದು ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಇಲ್ಲ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೆ ನಿಮ್ಗೊಂದು ಪ್ರತ್ಯೇಕ ಶಾಪ್ ಇರಬೇಕಾಗುತ್ತೆ, ಅದರಲ್ಲಿ ಎಲ್ಲರೂ ಸೇವೆ ಕೊಡಬೇಕಾಗುತ್ತೆ. ಎಲ್ಲಿ ಬೇಕಲ್ಲಿ ದಾರಿ ಹಿಡ್ಕೊಂಡು ಕೊಡೋಕೆ ಬರೋದಿಲ್ಲ. ಅವರು ಬೀದಿ ವೆಹಿಕಲ್ ಮಾಡೋಕೆ ಅವಕಾಶ ಇಲ್ಲ. ವೆಹಿಕಲ್ ಏನಿಲ್ಲ, ಈಗ ವೆಹಿಕಲ್ ತೆಗೆದು ಮಾಡ್ಕೊಂಡು ತಗೊಂಡೋಗ್ಬೇಕು. ನಾನು ನಿಮ್ಮನ್ನ ನನ್ನ ಕಡೆ ಈ ವಿಷಯದ ಬಗ್ಗೆ ಎಂದು ರಿಕ್ವೆಸ್ಟ್ ಮಾಡಿಲ್ಲ. ನಮ್ಮ ಇದ್ರಲ್ಲಿ ಇದ್ರಿ, ನೀವು ರೆಂಟಿಗೆ ಇದ್ರು ಏನೋ ಗೊತ್ತಿಲ್ಲ, ರೆಂಟ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ರೆ ಅಲ್ಲೆಲ್ಲ ಆಚೆ ಆಡ್ದು ನಿಮ್ಮ ಗ್ರಿವೆನ್ಸ್ ಅನ್ನ ನಾನು ಕರೆದು ಅಲ್ಸಿದ್ದೀನಿ, ಆಯ್ತಾ? ನಿಮ್ ತಿಳುವಳಿಕೆಯನ್ನು ಹೇಳಿದ್ದೀನಿ. ಇದ್ರ ಮೇಲೂ ನೀವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ. ಚಿಕ್ಕಬಳ್ಳಾಪುರ ನಗರದ ತಹಶೀಲ್ದಾರ್ ಕಚೇರಿ ಹತ್ರ ಒಂದು CV ರಾಮನ್ ಕಂಪ್ಯೂಟರ್ ಸೆಂಟರ್ ಅಂತ ವೆಹಿಕಲಲ್ಲಿ ಅನಧಿಕೃತವಾಗಿ ಎಲ್ಲ ಸೇವೆಯನ್ನು ಕೊಡ್ತಿದ್ರು. ಯಾವುದೇ ಒಂದು ವೆಹಿಕಲ್ ಮಾಡಿಫೈ ಮಾಡಬೇಕಾದ್ರೆ RTO ಇಂದ ಪರ್ಮಿಷನ್ ತೊಗೊಬೇಕಾಗುತ್ತೆ. ಅದ್ಯಾವುದೂ ಪರ್ಮಿಷನ್ ತೊಗೊಂಡಲ್ಲಿ ಅವರು ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ವಾಹನ ನಿಲ್ಲಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಿದ್ರು. ಹಾಗಾಗಿ ಈ ಕುರಿತು ಸಾರ್ವಜನಿಕರಿಂದ ಲಿಖಿತವಾಗಿ ಸಹ ದೂರು ಬಂದಿತ್ತು. ಅದಲ್ಲದೆ ಮಾಧ್ಯಮದಿಂದಲೂ ಸಹ ಇದಕ್ಕೆ ದೂರು ಬಂದಿದ್ದರಿಂದ ಅವ್ರಿಗೆ ಸಾಕಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದು. ನಾವು ಇಲ್ಲಿ ಈ ಥರ ವ್ಯಾಪಾರ ಮಾಡೋಕ್ಕೆ ತಪ್ಪಿದೆ, ಅದನ್ನು ನೀವು ಬೇರೆ ಕಡೆ ಎಲ್ಲರೂ ವರ್ಗಾವಣೆ ಮಾಡ್ಕೊಳ್ಳಿ, ಬೇರೆ ಶಾಪ್ ಎಲ್ಲಾದರೂ ಇದ್ದರೆ ಅಲ್ಲಿಗೆ ಸ್ಥಳಾಂತರಿಸಿ ಅಂತ ಅವ್ರಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ತಿಳಿಸಿದಾಗ್ಯೂ ಸಹ ಅವ್ರು ಯಾವುದೇ ಕ್ರಮ ವಹಿಸಿರಲಿಲ್ಲ. ಇವತ್ತು ಬಂದು ಅಂತಿಮವಾಗಿ ಅವ್ರಿಗೆ ನಾವು ಇಲ್ಲಿಂದ ನಾಳೆಯಿಂದ ನಿಲ್ಲಿಸಬಾರ್ದು, ಈ ಕ್ಷಣದಿಂದಲೇ ನೀವು ವಾಹನದಲ್ಲಿ ತೆರವುಗೊಳಿಸ್ಬೇಕಂತ ಕೇಳಿದಾಗ ಅದಕ್ಕೆ ಒಪ್ಪಿ ಅವ್ರು ತೆರವುಗೊಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ತಿಳುವಳಿಕೆ ಹೇಳಿದ್ದೀವಿ. ಫಸ್ಟ್ ಯಾರೇ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ. ಅದಕ್ಕೆ ಅವ್ರು ಒಪ್ಪಲಿಲ್ಲ ಅಂತ ಹೇಳಿದರೆ ನಾವು ಬೇರೆ ಕಾನೂನಾತ್ಮಕವಾಗಿ ಆ್ಯಕ್ಷನ್ ತೊಗೊಬೇಕಾಗುತ್ತೆ. ಹಾಗಾಗಿ ಅವ್ರು ತಿಳುವಳಿಕೆ ಹೇಳಿದಾಗ ಅವ್ರು ಇಲ್ಲಿಂದ ವಾಹನವನ್ನು ರಿಮೂವ್ ಮಾಡಿದ್ದಾರೆ. ಇಲ್ಲ, ಖಂಡಿತ ಅದು ತಪ್ಪದು. ಏನಾಗಿದೆ, ನಾವು ಬೀದಿ ವ್ಯಾಪಾರಸ್ಥರಿಗೆ ಕೇಂದ್ರ ಸರ್ಕಾರದಿಂದಲೇ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಆ್ಯಕ್ಟನ್ನು ಪಾಸ್ ಮಾಡಿ ಯಾವುದೇ ಬೀದಿ, ಈಗ ಏನಾಗಿದೆ ನಮ್ಮ ದೇಶದಲ್ಲಿ ಬೀದಿ ವ್ಯಾಪಾರಸ್ಥರು ತುಂಬ ಸಂಖ್ಯೆಯಲ್ಲಿದ್ದು ಅವರೇ ಒಂದು ಸ್ವಯಂ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಪದೇ ಪದೇ ಡಿಸ್ಟರ್ಬ್ ಆಗ್ತಿತ್ತು. ಒಂದು ಕಡೆಯಿಂದ ಪೊಲೀಸರು ಹೋಗಿ ತೊಂದರೆ ಕೊಡೋದು, ಒಂದು ಕಡೆಯಿಂದ ನಗರಸಭೆಯಿಂದ
ಈ ಥರ ಎಲ್ಲ ಆಗ್ತಿರೋದ್ರಿಂದ ಅದಕ್ಕೆ ಒಂದು ಬೀದಿ ಬದಿ ವ್ಯಾಪಾರಕ್ಕೋಸ್ಕರ ಒಂದು ಕಾಯ್ದೆಯನ್ನು ಪಾಸ್ ಮಾಡಿ ಅದಕ್ಕೊಂದು ನಗರ ಮಟ್ಟದ ಒಂದು ಕಮಿಟಿ ಸಹ ಮಾಡಿದ್ದಾರೆ. ಅವಾಗಲೇ ನಾವು ಆ ಸಭೆಯನ್ನು ಕರೆದು ಅವರ ಗ್ರೀವೆನ್ಸಸ್ ಏನಿದೆ ಮತ್ತು ಯಾವ ವ್ಯವಸ್ಥಿತವಾಗಿ ವ್ಯಾಪಾರ ಮಾಡಬೇಕನ್ನೋದನ್ನು ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ತಾ ಇರ್ತೀವಿ. ಹಾಗಾಗಿ ಅದು ಒಂದು ಅಧಿಕೃತವಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಯಾರು ತೀರಾ ಬಡವರಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಯಾರು ತಮ್ಮ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು. ಅದು ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ನಾನು ಬೀದಿ ಬದಿ ವ್ಯಾಪಾರಸ್ಥ ಅಂತ ತೊಗೊಂಡು ಈ ಥರ ಎಲ್ಲ ಚಟುವಟಿಕೆ ಮಾಡ್ತಾರೆ. ತಪ್ಪು ವಾಹನದಲ್ಲಿ ಅನಧಿಕೃತವಾಗಿ ಅದು ಮಾಡಿಫೈ ಮಾಡಿ ಅದರಲ್ಲೆಲ್ಲ ಸಿಸ್ಟಮ್ ಇಟ್ಟು ಅಲ್ಲೆಲ್ಲ ಏನು ಮಾಡ್ತಾಯಿದ್ದಾರೆ ಏನಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವುದೇ ಒಂದು CSC ಸೆಂಟ್ರ್ ಮಾಡಬೇಕಾದ್ರೆ ಅಧಿಕೃತವಾಗಿ ಒಂದು ಶಾಪ್ ಇರಬೇಕಾಗುತ್ತೆ. ಅವರು ಆನ್ಲೈನಲ್ಲಿ ಅದು ಎಕ್ಸಾಮ್ ಪಾಸ್ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಅಂತ ಪಡ್ಕೊಂಡಿರಬೇಕಾಗುತ್ತೆ. ಅದು ಯಾವುದೂ ಕೂಡ ಅವ್ರ ಹತ್ರ ಇದ್ದಿದ್ದು ಕಂಡು ಬರಲಿಲ್ಲ. ಹಂಗೆ ನಾವು ಇದ್ದರೆ ಅವರು ಅಧಿಕೃತವಾಗಿ ಎಲ್ಲಾದರೂ ಒಂದು ಶಾಪ್ ತೊಗೊಂಡು ನಡೆಸ್ಬೋದಾಗಿದೆ. ಹಾಗಾಗಿ ಈಗ ನಾವು ಅವ್ರಿಗೆ ತಿಳುವಳಿಕೆ ಹೇಳೋದಕ್ಕೆ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ. ನಾಳೆಯಿಂದ ಅವರು ಇಲ್ಲಿ ಇಟ್ಕೊಳ್ಳೋಂಗಿಲ್ಲ. ಏನಾದರೂ ಆ ಥರ ಇಟ್ಕೊಂಡಿರೋದು ಕಂಡು ಬಂದರೆ ನಾವು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ತೇವೆ. ಇನ್ನು ಅಕ್ರಮವಾಗಿ ನಗರಸಭೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಪರವಾನಗಿ ಪಡೆದುಕೊಂಡು ತಹಸೀಲ್ದಾರರ ಕಚೇರಿ ಮುಂದೆ 4 ಚಕ್ರದ ವಾಹನದಲ್ಲಿ ಮಿನಿ ಸೈಬರ್ ಸೆಟಪ್ ಮಾಡಿಕೊಂಡು ಫುಟ್ಪಾತ್ ಮೇಲೆ ತೆರೆದ ವಾಹನ ನಿಲ್ಲಿಸಿ ಇದರಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು. ಇನ್ನು ಕಮರ್ಷಿಯಲ್ ವ್ಯಾಪಾರ ಮಾಡುತ್ತಿರುವ ಆರೋಪಗಳು ಕೇಳಿಬರುತ್ತಿದ್ದಂತೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘವು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗಮನಕ್ಕೆ ತರದೆ ಬೀದಿ ಬದಿ ವ್ಯಾಪಾರಸ್ಥರ ಪರವಾನಗಿ ಪಡೆದುಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನಿಯಮಗಳ ಪ್ರಕಾರ ಸೈಬರ್ಗೆ ಯಾವುದೇ ಅವಕಾಶ ಇಲ್ಲ. ಇದು ಅಕ್ರಮವಾಗಿ ಇಟ್ಟಿದ್ದನ್ನು ಪೌರಾಯುಕ್ತರು ತೆರವು ಮಾಡಿದ್ದು ಒಳ್ಳೆಯ ವಿಚಾರ ಎಂದಿದ್ದಾರೆ. ಈಗ ನಮ್ಮ ಒಂದು ನಗರಸಭೆ ವ್ಯಾಪ್ತಿ ಬರೋದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ತರಕಾರಿ, ಹಣ್ಣುಗಳು ಮತ್ತು ಇತರ ಸಾಮಗ್ರಿಗಳನ್ನು ಬೀದಿ ಬದಿ ಜೀವನೋಪಯೋಗಕ್ಕಾಗಿ ಬಡವರಿಗಾಗಿ ಈ ಲೈಸೆನ್ಸ್ ಪರವಾನಗಿ ಇದೆ. ಆದರೂ ಕೂಡ ಅವರು ನಮ್ಮ ಗಮನಕ್ಕೆ ಹಾಕಿಲ್ಲ, ನಮಗೆ ಗೊತ್ತಿಲ್ಲ. ಲೈಸೆನ್ಸ್ ಕೊಟ್ಟು ಪರವಾನಗಿ ನಮಗೆ ಗೊತ್ತಿಲ್ಲ, ತಗೊಂಡಿದ್ದಾರೆ. ಅದು ನಮಗೆ ಬರಲ್ಲ. ಯಾವುದೋ ಸೈಬರ್ ಇದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬರಲ್ಲ. ಆದರೆ ನಮ್ಮ ನಗರಸಭೆ ಒಂದು ಆಯುಕ್ತರು ಮತ್ತು ನಮ್ಮ ಒಂದು ಕಾನೂನಿನ ಅರಿವು ಏನಿದೆ ಅದು ಯಾವ ಥರ ಇಡಬೇಕು ಏನು ಅಂತೇಳಿ ಈಗಾಗಲೇ ನಮ್ಮ ಆಯುಕ್ತರು ಹೇಳಿದ್ದಾರೆ. ಅದೇ ಪರವಾಗಿ ಅದು ನಡಿಬೇಕು. ತದ್ವಾತ್ ನಡೆದ್ರೆ ನಾವು ಅದಕ್ಕೆ ಹೊಣೆ ಅಲ್ಲ. ಯಾಕಂದರೆ ಪರವಾನಗಿ ಕೊಡುವಾಗ ಒಂದು ನಗರಸಭೆ ಒಂದು ನಮ್ಮ TBC ಕಮಿಟಿ ಇದೆ, ಎಲೆಕ್ಟೆಡ್ ಬಾಡಿ ಇದೆ. ನಮ್ಮ ಗಮನಕ್ಕೆ ಹಾಕಿ ಅವ್ರು ಕೊಡಬೇಕು ಪರವಾನಗಿ. ಅದು ನಮಗೆ ಗೊತ್ತಿಲ್ಲ. ನಮ್ಮ ಕಮಿಷನರ್ ಸಾಹೇಬ್ರು ಏನು ಹೇಳಿದಾರೋ ಅದಕ್ಕೆ ನಾವು ಬದ್ಧ. ಅದೇ ಆಗ್ತಿರೋದು ಕಾನೂನು ಏನಿದೆ ಅವರು ತಿಳುವಳಿಕೆ ಏನು ಹೇಳಿದ್ದಾರೆ ಅದು ಕರೆಕ್ಟಾಗಿದೆ. ಇಲ್ಲ ಸದಸ್ಯತ್ವ ಇನ್ನೂ ತಗೊಂಡಿಲ್ಲ. ನಮಗೆ ಬೀದಿ ಬದಿ ವ್ಯಾಪಾರ ಬರೋದು. ಬೀದಿಯಲ್ಲಿ ಎಲ್ಲ ವಸ್ತುಗಳು ಮಾರಾಟ ಮಾಡ್ತಾ ಇರ್ತಾರೆ. ಇಲ್ಲ, ನಮ್ಮದಲ್ಲಿ ಆಗ್ತಿಲ್ಲ. 2014ನೇ ಒಂದು ಇದು ಆಕ್ಟ್ ಏನಿದೆ ಇಸ್ವಿಯಲ್ಲಿ ಪಾಸಾಗಿದೆ. ಅದು ಬರೀ ನಗರದಲ್ಲಿ ಏನು ವ್ಯಾಪಾರ ಮಾಡ್ತಾಯಿದ್ದಾರೆ ತಲೆ ಮೇಲೆ ತಳ್ಳೋ ಬಂಡಿ ನೆಲದಲ್ಲಿ ಇಟ್ಕೊಳೋದು ಇದಕ್ಕೆ ಮಾತ್ರ ಆದ್ಯತೆ ಐತೆ. ಒಟ್ಟಾರೆ ಅಕ್ರಮವಾಗಿ ತಹಸೀಲ್ದಾರರ ಕಚೇರಿ ಮುಂದೆ ಬೀದಿ ಬದಿ ವ್ಯಾಪಾರ ಪರವಾನಗಿ ಪಡೆದುಕೊಂಡು ನೇನೇ ರಾಜು ನೇನೇ ಮಂತ್ರಿ ಅನ್ನುತ್ತಿದ್ದ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸರಿಯಾಗಿ ಬುದ್ಧಿ ಕಲಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಿಮ್ಮ